ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ವಿಡಿಯೋಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ, ಒಂದು ಜಿಮ್ಗೆ ಹೋಗೋ ವ್ಯಕ್ತಿ ಬ್ಯಾಗಲ್ಲಿ ಏನೇನು ವಸ್ತುಗಳು ಇರಬೇಕು, ಮುಖ್ಯವಾದ ವಸ್ತುಗಳು, ಇದನ್ನು ನಾನು ಈ ವಿಡಿಯೋಲ್ಲಿ ಹೇಳ್ತೀನಿ. ಸೊ ಕೊನೆವರೆಗೂ ನೋಡಿ. ಆಮೇಲೆ ನನ್ನ ಬ್ಯಾಗಲ್ಲಿ ಕೂಡ ಏನೇನಿದೆ ಅಂತಲೂ ತೋರಿಸ್ತೀನಿ. ಸೊ ಬನ್ನಿ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಮೊದಲನೇದು, ನಿಮ್ಮದೇ ಒಂದು ಪರ್ಸ್ನಲ್ ವಾಟರ್ ಬಾಟಲ್ ಕ್ಯಾರಿ ಮಾಡಿ. ಜಿಮ್ಸಲ್ಲಿ ಇರುತ್ತೆ, ನೀರು ಇಟ್ಟಿರ್ತಾರೆ, ಗ್ಲಾಸ್ ಇಟ್ಟಿರ್ತಾರೆ, ಬಟ್ ಆದ್ರೂ ನಿಮ್ಮದೇ ಒಂದು ವಾಟರ್ ಬಾಟಲ್ನ ತೊಗೊಂಡು ಹೋಗೋದು ಒಳ್ಳೆಯದು. ಎರಡನೇದು, ಒಂದು ಒಳ್ಳೆ ಶೂ. ಈ ಶೂಸ್ ತುಂಬ ಇಂಪಾರ್ಟೆಂಟು ಜಿಮ್ಮಲ್ಲಿ. ಯಾಕಂದರೆ ನೀವು ಹೆವಿ ವೆಯ್ಟ್ಸ್ ಲಿಫ್ಟ್ ಮಾಡ್ತಾ ಇರ್ತೀರಾ. ಸೊ ಬೈ ಚಾನ್ಸ್ ವೆಯ್ಟ್ ಏನಾದರೂ ಕಾಲ ಮೇಲೆ ಬಿತ್ತು ಅಂದರೆ ನಿಮ್ಗೆ ತುಂಬ ಏಟ್ ಆಗ್ಬೋದು. ಸೊ ಅದಕ್ಕೆ ನಿಮ್ಮದೇ ಒಂದು ಪರ್ಸ್ನಲ್ ಶೂ ಹಾಕ್ಕೊಂಡ್ಲೇಬೇಕು. ಯಾವಾಗೂ ಇದೇ ಬ್ರ್ಯಾಂಡ್ ಹಾಕಬೇಕು ಅಂತಿಲ್ಲ, ಯಾವುದೋ ಒಂದು ಒಳ್ಳೆ ನಮ್ಮ ಕಾಲಿಗೆ ಸೇಫ್ಟಿ ಬರೋ ಥರ ಒಂದು ಶೂಸ್ ಹಾಕೊಳ್ಳಿ. ಸೊ ಮೂರನೇದು, ಟವಲ್. ಸೊ ನೀವು ಜಿಮ್ಮಲ್ಲಿ ತುಂಬ ಬೆವರ್ತೀರಾ, ಸೊ ಒಂದು ಟವಲ್ ಕ್ಯಾರಿ ಮಾಡಿ ಸ್ವೆಟ್ನೆಲ್ಲ ಒರೆಸ್ಕೊಳಕ್ಕೆ. ನಾಲ್ಕನೇದು, ಬ್ರೆಸ್ಟ್ ಬ್ಯಾಂಡ್. ಸೊ ನಾವು ಏನೇ ಎಕ್ಸಸೈಸಸ್ ಮಾಡಿದ್ರೂ ನಮ್ಮ ಬ್ರೆಸ್ಟು ಅದರಲ್ಲಿ ಎಂಗೇಜ್ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೆಂಚ್ ಪ್ರೆಸ್ ಮಾಡ್ತಾ ಇದ್ದೀರಾ ಅಂದರೆ ಬ್ರೆಸ್ಟ್ ಇರುತ್ತೆ, ಬೈಸಪ್ ಕರ್ಲ್ಸ್ ಮಾಡ್ತಾ ಇದ್ದೀರಾ ಅಂದರೆ ಬ್ರೆಸ್ಟ್ ಎಂಗೇಜ್ಮೆಂಟ್. ಸೊ ಒಂದು ರಿಸ್ಟ್ ಸ್ಟ್ರ್ಯಾಪ್ ಯೂಸ್ ಮಾಡಿ, ತುಂಬಾ ಯೂಸ್ ಆಗುತ್ತೆ ಇದು. ಐದನೇದು, ನೀ ಸ್ಲೀವ್ಸ್, ಮಂಡಿಗೆ ಹಾಕೋಣ ಸ್ಲೀವ್ಸ್. ಓಕೆನಾ? ಸೊ ಇದೂ ತುಂಬ ಇಂಪಾರ್ಟೆಂಟೇ. ನೀವು ಹೆವಿ ಸ್ಕ್ವಾಟ್ಸ್ ಹೊಡಿಬೇಕಾದ್ರೆ ಇದು ತುಂಬ ಸೇಫ್ಟಿ ಕೊಡುತ್ತೆ ನಿಮ್ಮ ನೀಸ್ಗೆ. ಸೊ ಅದೆಲ್ಲಿ ನೀಸ್ ಏನು ಇಂಜುರಿ ಆಗದಿರೋಂಗೆ ಇದನ್ನ ನೋಡ್ಕೊಳುತ್ತೆ. ಓಕೆ? ಸೊ ನೀವು ಜಿಮ್ಮಿಗೆ ಹೋಗ್ತಾ ಇದ್ದೀರಾ ಅಂದರೆ ಈ 5 ಐಟಮ್ಸ್ ತುಂಬಾ ಮುಖ್ಯ. ನೀವೊಂದು ಬಿಗಿನರ್ ಆಗಲಿ, ನೀವೊಂದು ಇಂಟರ್ಮೀಡಿಯೇಟ್ ಆಗಲಿ, ಈ 5 ಐಟಮ್ಸ್ ಕಂಪಲ್ಸರಿ ನಿಮ್ಮ ಬ್ಯಾಗಲ್ಲಿ ಇರಲೇಬೇಕು. ಸೊ ಅದು ಬಿಟ್ಟು ಬೇರೆ ಏನೇನಿದೆ ನನ್ನ ಬ್ಯಾಗಲ್ಲಿ ಚೆಕ್ ಮಾಡೋಣ ಬನ್ನಿ. ನೆಕ್ಸ್ಟು, ಬೆಲ್ಟ್. ಸೊ ಈ ಬೆಲ್ಟನ್ನು ತುಂಬ ಯೂಸ್ ಆಗುತ್ತೆ, ಎಸ್ಪೆಷಲಿ ನೀವು ಹೆವಿ ಸ್ಕ್ವಾಟ್ಸ್ ಹೊಡಿತಾ ಇದ್ದೀರಾ, ಅಥವಾ ಬೆಂಚ್ ಪ್ರೆಸ್ ಹೊಡಿತಾ ಇದ್ದೀರಾ, ಅಥವಾ ಹೆವಿ ಡೆಡ್ ಲಿಫ್ಟ್ ಹೊಡಿತಾ ಇರಬೇಕಾದ್ರೆ ಬೆಲ್ಟ್ ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಇದು ಇನ್ನು ಸ್ವಲ್ಪ ಬ್ರೆತ್ನ ಹೋಲ್ಡ್ ಮಾಡ್ಕೊಂಡು ಎಕ್ಸ್ಟ್ರಾ ಪುಷ್ ಕೊಡುತ್ತೆ ಅಷ್ಟೇ. ಕಂಪಲ್ಸರಿ ಏನಿಲ್ಲ, ಬಟ್ ಇದ್ದರೆ ಒಳ್ಳೆಯದು. ಯೂಶಲಿ ಜಿಮ್ಸಲ್ಲೆಲ್ಲ ಇಟ್ಟಿರ್ತಾರೆ ಈ ಥರ ವೆಯ್ಟ್ ಲಿಫ್ಟಿಂಗ್ ಬೆಲ್ಟ್ಸ್. ಜಿಮ್ಮಲ್ಲಿ ಪ್ರತಿಯೊಂದು ಜಿಮ್ಮಲ್ಲಿ ಇಟ್ಟಿರ್ತಾರೆ. ಸೊ ನೀವು ಅಲ್ಲಿಂದನೂ ಯೂಸ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ಇದೊಂದು ಸಣ್ಣ ಡಬ್ಬ, ಇದರಲ್ಲಿ ಕ್ರಿಯೇಟಿನ್ ಇದೆ. ಸೊ ಬಿಫೋರ್ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ರಿಯೇಟಿನ್ ಒಂದು ಸ್ಕೂಪ್ ಹಾಕೊಂಡು ನಾನು ವರ್ಕೌಟ್ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್, ಲಿಫ್ಟಿಂಗ್ ಸ್ಟ್ರಾಪ್ಸು. ಸೊ ಈ ಲಿಫ್ಟಿಂಗ್ ಸ್ಟ್ರಾಪ್ಸ್ ಎಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಅಂದರೆ ಎಸ್ಪೆಷಲಿ ನಿಮ್ಮ ಬ್ಯಾಕ್ ವರ್ಕೌಟ್ ಟೈಮಲ್ಲಿ. ನೀವು ಫಾರ್ ಎಕ್ಸಾಂಪಲ್ ರೋಯಿಂಗ್ ಮಾಡ್ತಿದ್ದೀರಾ ಅಂದರೆ ಇದನ್ನು ಹಾಕ್ಕೊಂಡು ಟೈಟಾಗಿ ಸುತ್ತಿಡ್ಕೊಂಡು ರೋಯಿಂಗ್ ಮಾಡ್ಬೋದು. ಸೊ ಅದು ವೆಯ್ಟ್ಸು ನಿಮ್ಮ ಕೈಯಿಂದ ಜಾಸ್ತಿ ಈಸಿಯಾಗಿ ಜಾರೋಗಲ್ಲ ಇದನ್ನು ಹಾಕ್ಕೊಂಡ್ರೆ. ನೆಕ್ಸ್ಟು, ಪರ್ಫ್ಯೂಮು. ನನ್ನ ಬ್ಯಾಗಲ್ಲಿ ಯಾವಾಗೂ ಪರ್ಫ್ಯೂಮ್ ಇದ್ದೇ ಇರುತ್ತೆ, ಯಾಕಂದರೆ ನಾನು ತುಂಬ ಬೆವರ್ತೀನಿ. ಸೊ ಅದು ಬೆವರಿಂದ ಅನ್ಕಂಫರ್ಟೇಬಲ್ ಸ್ಮೆಲ್ಲು ಎಲ್ರಿಗೂ ಹೋಗ್ಬಾರ್ದಲ್ವಾ. ಸೊ ಪರ್ಫ್ಯೂಮ್. ಸೊ ನೆಕ್ಸ್ಟು, ಇಯರ್ಫೋನ್ಸು. ಸೊ ಜಿಮ್ಮಲ್ಲಿ ಹಾಕಿರ್ತಾರೆ ಮ್ಯೂಸಿಕ್ಕು, ಬಟ್ ಸ್ಟಿಲ್ ನನ್ನ ಓನ್ ಪ್ಲೇ ಲಿಸ್ಟ್ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದಕ್ಕೆ ನಾನು ಇಯರ್ಫೋನ್ಸ್ ಯಾವಾಗ ಕ್ಯಾರಿ ಮಾಡ್ತೀನಿ ನನ್ನ ಜೊತೆ. ಸೊ ನೆಕ್ಸ್ಟು, ಇದು ಲಿಫ್ಟಿಂಗ್ ಕಪ್ಸ್ ಅಂತಾರೆ. ಸೊ ಇದನ್ನು ನೀವು ತುಂಬ ಜನ ಯೂಸ್ ಮಾಡಿರೋದು ನೋಡಿರಲ್ಲ, ಬಟ್ ಸ್ಟಿಲ್ ಇದು ನೀವು ಯೂನಿಲ್ಯಾಟ್ರಲ್ ಅಂದರೆ ಒಂದು ಕೈಯಲ್ಲಿ ಸಿಂಗಲ್ ಮೂಮೆಂಟ್ಸ್ ಮಾಡಬೇಕಾದ್ರೆ ಇದು ತುಂಬ ಯೂಸ್ ಆಗುತ್ತೆ. ಎಸ್ಪೆಷಲಿ ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಟ್ರೈಸೆಪ್ಸ್ಗೆ ಮೇಲೆ ಪುಲ್ಲಿಯಲ್ಲಿ ಹಾಕ್ಬಿಟ್ಟು, ಸೊ ಹಿಂಗೆ ಸಿಂಗಲ್ ಆರ್ಮ್ ಪುಲ್ ಮಾಡೋಕ್ಕೆ ನಾನು ಜಾಸ್ತಿ ಯೂಸ್ ಮಾಡೋದು. ಆಮೇಲೆ ಲ್ಯಾಟ್ರಲ್ ರೈಸಸ್ಗೂ ಯೂಸ್ ಮಾಡ್ತೀನಿ, ಹಿಂಗೆ ಹಾಕೊಂಡು ಲ್ಯಾಟ್ರಲ್ ರೈಸಸ್ ಮಾಡೋಕ್ಕೆ. ಸೊ ನೆಕ್ಸ್ಟು, ಚೂಯಿಂಗ್ ಗಮ್ಮು. ಹಾಕೊಂಡು ಅಂತ ಕಚ್ಚಿ ತಿನ್ನೋಕ್ಕೆ, ಜಸ್ಟ್ ಫಾರ್ ಫನ್. ಸೊ ನೆಕ್ಸ್ಟು, ರೆಸಿಸ್ಟೆನ್ಸ್ ಬ್ಯಾಂಡು. ಸೊ ಈ ರೆಸಿಸ್ಟೆನ್ಸ್ ಬ್ಯಾಂಡ್ ಯಾವಾಗೂ ನನ್ನ ಬ್ಯಾಗಲ್ಲಿ ಇರುತ್ತೆ. ಸೊ ಇದನ್ನು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಶೋಲ್ಡರ್ ಮೊಬಿಲಿಟಿಗಾಗಲಿ, ಆರ್ಮ್ಸ್ ಮೊಬಿಲಿಟಿ, ಈ ಥರ ರೊಟೇಷನ್ಸ್ಗೆ. ನನ್ನ ಶೋಲ್ಡರ್ ಮೊಬಿಲಿಟಿ ಸ್ವಲ್ಪ ಕಮ್ಮಿ, ಸೊ ಅದಕ್ಕೆ ನಾನು ಈ ರೆಸಿಸ್ಟೆನ್ಸ್ ಬ್ಯಾಂಡ್ನ ಯೂಸ್ ಮಾಡ್ತೀನಿ. ಸೊ ಅಷ್ಟೇ, ಇಷ್ಟೊತ್ತು ಏನೇನು ಹೇಳಿದೆ ಇದೆಲ್ಲ ನನ್ನ ಬ್ಯಾಗಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಅಡಿಷ್ನಲ್ ಫ್ಯಾನ್ಸಿ ಸ್ಟಫ್ಸ್ ನೀವು ಕ್ಯಾರಿ ಮಾಡಬೇಕು ಅಂತ ಏನು ಅವಶ್ಯಕತೆಯೂ ಇಲ್ಲ. ಬೇಸಿಕ್ ಸ್ಟಾರ್ಟಿಂಗ್ 5 ಹೇಳಿದ್ನಲ್ಲ, ಇಷ್ಟಿದ್ರೆ ನಿಮ್ಗೆ ಸಾಕು. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ದಿದ್ರೆ ಲೈಕ್ ಕೊಡಿ. ಆಮೇಲೆ ಇದೇ ಥರ ತುಂಬ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಆಮೇಲೆ ತುಂಬ ಮುಖ್ಯವಾದದ್ದು, ಜಿಮ್ ಫ್ರೆಂಡ್ಸು, ಬಿಗಿನರ್ ಆಗಲಿ ಇಂಟರ್ಮೀಡಿಯೇಟ್ ಆಗಲಿ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಇನ್ಫಾರ್ಮೇಷನ್ ಕೊಡಿ.